ಮತ್ತೊಮ್ಮೆ ಹರನಾಳ ಕಲಾವಿದರಿಂದ ನಮಸ್ಕಾರಗಳನ್ನ ಹೇಳುತ್ತಾ ಸಲ್ಲಿಸುತ್ತಾ ಹಿಂಗಂದ್ರಿ ಇರ್ಲಿ ಬಸವರಾಜ ಹಿಂಗದ ಏನದ್ರಿಪ್ಪ ಮುದ್ದೆ ಮಾತಾ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಗುರುವಿನ ಹತ್ತಿರವೇ ಇರ ಅಂದ ಸರ್ವಜ್ಞ. ಗುರುವಿನ ಹತ್ತಿರ ಇರುವಂತ ಸರ್ವಜ್ಞ. ಎತ್ತಾಗಿರ ಇರು ತೊತ್ತಾಗಿರ ಇರು ಏನೇ ಆಗಿರು ಕರೆ ಸದ್ಗುರುವಿನ ಸಮೀಪ ನಾವು ಇದ್ದೇವಪ್ಪ ಅಂತಂದ್ರ ಬಾಳಿಲ್ಲ ಸ್ವಲ್ಪರ ಸುಧಾರಿಸಲಕ ನಾವು ಮಾತಾಡುವಂತ ಭಾಷೆ ಹೌದಾ ಈ ಅರಿವಿನ ಜನ್ಮಕ್ಕೂ ಹುಟ್ಟಿರುವಂತ ಈ ಜನ್ಮದ ಪ್ರತಿಫಲ ಸ್ವಲ್ಪ ಕಾಣ್ಲಾಕ ಸಾಧ್ಯ ಆಗ್ತೈತಿ ಅನ್ನುವಂತ ಮಾತ ಹೇಳ್ತಾರ ಮಹಾತ್ಮರು. ಈ ಜಗತ್ತದ ಜನರಿಗೆ ಶರಣರು ಸಂತರು ಮಹಾತ್ಮರು ಹೇಳಿ ಹೇಳಿ ಸೋತ್ರತಾವ್. ಹೌದಪ್ಪ ಹೌದಾ ತುಕಾರಾಮ್ ಮಹಾರಾಜ್ರು ಹೇಳಿ ಹೇಳಿ ಸೋತು ಲಾಸ್ಟ್ ಹೇಳಿದ್ರತ್ತ ಏನತ್ತ ಈ ಜಗಾಲ ಸಾಂಗುನು ತಕ್ಲು ಜಗಾಪಾಟೀಲ್ ಆಗ್ಲು ಅಂದವ. ಹಿಂಗಂದ್ರೆ ನಾ ಮಾಡು ಹೇಳಿ ಹೇಳಿ ಸೋತೇವ್ ನಾವು ಕರೆ ಲೋಕ ಸುಧಾರಿಸ್ತಾನು ಇಲ್ಲ. ಬಸವಣ್ಣ ಹುಟ್ಟಿ ತೀರ್ಕೊಂಡು ಹೋದ. ಹೌದಪ್ಪ ಹೌದಾ ತುಕಾರಾಮ್ ಮಹಾರಾಜ ಹುಟ್ಟಿ ತೆರೆ ಮರೆಗೆ ಸರಿದು ಹೋದ. ಹೌದು ಸಮರ್ಥ ರಾಮದಾಸ್ ಹುಟ್ಟಿ ಹೇಳಿ ಹೇಳಿ ಸೋತು ಹೋದ್ರು. ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿ ಅಂತವ್ರು ಸಾಯುತನ ಹೇಳಿ 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 ಸೋತ್ರ ಕರೆ ಲೋಕ ತನ್ನ ನಾಟಕ ಬಿಟ್ಟತನು ಇಲ್ಲಪ್ಪ ಇಲ್ಲ ಎಂದೂ ಬಿಟ್ಟಿಲ್ಲ ಬಿಡುದು ಇಲ್ಲ. ಅದು ಹೌದು ಸಾಧ್ಯನೇ ಇಲ್ಲ. ಯಾಕಂದ್ರ ಯಾವ್ಯಾವ ಕಾಲಕ್ಕೆ ಏನೇನ ಆಗ್ಬೇಕಾಗೈತ್ಲ ಅದು ಆಗುದೇ. ಆಗಿನ ಕಾಲಕ್ಕೆ ಬಬಲಾದೇವ್ರು ಕೊಡೆಕಲ್ದವ್ರು ಹೇಳಿದ್ರತ್ತ ಸ್ವಲ್ಪ ಶಾಂತತೆ ಕಾಪಾಡ್ರಿ ಅಣ್ಣ. ಒಂದ್ 5 ನಿಮಿಷ ಮಾತಾಡ್ತೀಯಪ್ಪ, ಜಾಸ್ತಿ ಮಾತಾಡಂಗಿಲ್ಲ. ಒಳ್ಳೇದು ಕಲಿಯುಗದಾಗ ಒಳ್ಳೇದು ಬಾಳ ಉಳಿದಿಲ್ಲ. ಕೆಟ್ಟದಕ್ಕೆ ಜನರ ಮನಸ್ಸು ಹರಿಯುವುದು ಅದರ ಸ್ವಭಾವ ಐತೆ ಅಂದ್ರ ಹೌದು ಬರಾಬರಿ ಅದು ಮಾತಾ ಅವ್ರು ಹೇಳಿದ್ ಕರೆಕ್ಟ್ ಅದು ಹಂಗೆ ನಡೆದದ. ಈಗ ಕುಂಬಾರಿ ಊರಾಗ ಕೈಪಲ್ಯ ವ್ಯಾಪಾರ ಕೈಪಲ್ಯ ಬಾಜಾರ್ ನಡೆದಿತ್ತಂದ್ರ ಹೌದಾ ಅಕ್ಕಿ ಗೋಧಿ ಬ್ಯಾಳಿ ತಿನ್ನುವಂತ ಕೈಪಲ್ಯ ರೋಡ್ ದಂಡಿ ಕಸದಾಗಿಟ್ಟು ಮಾರ್ತಾರ. ಹೌದು ಹೌದಿಲ್ಲ ಮಾರ್ತಾರಿಪ್ಪ. ತಿನ್ನುವಂತ ಕೈಪಲ್ಯ ತಿನ್ನುವಂತ ಆಹಾರ ರೋಡ್ ದಂಡಿ ಕಸದಾಗಿಟ್ಟು ಮಾರ್ತಾರ ಕೈಪಲ್ಯ. ಹೌದಾ ಆದ್ರ ಕಾಲಾಗ ಹಾಕೊಳ್ಳು ಚಪ್ಪಲ್ ಮಾತ್ರ ಕಾಜಿನಾಗಿಟ್ಟು ಮಾರ್ತಾರ. ಏನ್ ಮಾಡೋದದ ಲೋಕದ ನೇಮ್ ಹಂಗದ, ಕಲಿಯುಗದ ನೇಮ್ ಹಂಗದ. ಹೌದಾ ಹೋದ ಪಾಳ್ಯದೊಳಗ ನಾನು ಮಾತಾಡಿನಿ, ಮುಗುಳಾಳ ಕಲಾವಂತರು ಮಾತಾಡ್ಯಾರ, ಕೇಳಿರಿ ನೀವೆಲ್ಲ. ಏನಂತ ಮಾತಾಡ್ರಪ್ಪ? ನಾ ಏನ್ ಹೇಳಿನಿ, ಹೋದ ಪಾಳ್ಯದೊಳಗ ಹರನಾಳ ಮ್ಯಾಲಿನ ವ್ಯವಹಾರ ಬಂಡ್ ವ್ಯವಹಾರ ಅಲ್ಲ. ಅಲ್ರಿಪ್ಪ ಅಲ್ಲ. ನಮ್ದು ಕಾಯಿಪಲ್ಯ ಇಟ್ಟಿತ್ತಪ್ಪ ಅಂತಂದ್ರ ಎಚ್ಚ ಇಟ್ಟು ಕೂಡ್ಸವ್ರ ನಾವು ಅಲ್ಲ. ಅಲ್ಲಪ್ಪ ಅಲ್ಲ ಅಲ್ಲ ಅಲ್ಲ. ಬಾಯಿ ತಾಸ ತನ ಬಂಡ್ ಬಡದ್ರು ಕರೆ ಏನ್ ಹೇಳಿದ್ರು ಏನಿಲ್ಲೋ ಪುಣ್ಯಾತ್ಗೀತಿ ಏನ್ ಹೇಳಿದ್ಯವ ನೀನು? ಅಲ್ಲ ಒಣಕಿ ಓಬವ್ ಇದ್ದಂಗತ್ತ, ಕಿತ್ತೂರ್ ಚೆನ್ನಮ್ಮ ಇದ್ದಂಗತ್ತಾಕಿ ಅವ್ರ ಕಿಮ್ಮತ್ ಕಳಿಬೇಡಿ ಅವ. ನೀ ಅಹಲ್ಯಬಾಯಿ ಹೋಳ್ಕರ್ ಇದ್ದಂಗತ್ತ. ಮತ್ ಆಕಿನ ಸರ್ಕಲ್ ಮಾಡ್ಯಾರ ಅವ, ನಿಂದೆಲ್ಲಿ ಆಗು ಸರ್ಕಲ್ ಯಾಕ್ರಿ? ಮಹಾರಾಷ್ಟ್ರ ಅಲ್ಲ ಕರ್ನಾಟಕದಾಗ ಸಹಿತ ಅಹಲ್ಯಬಾಯಿ ಸರ್ ಹೋಳ್ಕರ್ ಸರ್ಕಲ್ ಅದಾವ್. ಹೌದಪ್ಪ ಹೌದು. ಮತ್ ನಾಳೆ ನೀನು ಹೋದೆ ಅಂದ್ರೆ ನಿಂದು ಸರ್ಕಲ್ ಮಾಡುದೇ ನಾವು? ಅವ್ರ ಕಿಮ್ಮತ್ ಕಳಿಬೇಡ. ಅಹಲ್ಯಾಬಾಯಿ ಹೋಳ್ಕರ್ನ ಕಾಲಿನ ಧೂಳಿನ ಸಮ ನೀ ಇಲ್ಲ. ಸಂಗೊಳ್ಳಿ ರಾಯನ ಛತ್ರಪತಿ ಶಿವಾಜಿ ಮಹಾರಾಜನ ಕಾಲಿನ ಧೂಳಿನ ಸಮ ನಾವಿಲ್ಲ. ಯಾಕ್ರಿ ಅಲ್ಲ, ತಾಯಿ ಮನಿ ಹಾಲು ಕುಡ್ದಿದ್ದು ತುಟಿ ಒಣಗಿನ ನಮ್ಮ ಅಹಲ್ಯಾಬಾಯಿ ಹೋಳ್ಕರ್ ಸಮ ಹಾಕಿದಿ ನೀನು. ನಮಗ್ ಬಣ್ಣಿ ನಮಗ್ ಸ್ವಚ್ಛ ಆಗೋಲು. ಯಾಕ್ರಿ ಹೊಕ್ಕಿರಿ ಎಲಿತನ ಅಹಲ್ಯಾಬಾಯಿ ಹೋಳ್ಕರ್ತನ, ಕಿತ್ತೂರು ಚೆನ್ನಮ್ಮಂತನ. ಹೋಗುದು ಕರೆ ಅಲ್ಲ ಭಾಯಿ, ಆಕಿ ಕಿತ್ತೂರು ಚೆನ್ನಮ್ಮ ಕಡ್ಗೆ ಹಿಡಿದು ಹೋರಾಟ ಮಾಡ್ಯಾಳ. ಅಹಲ್ಯಾಬಾಯಿ ಹೋಳ್ಕರ್ 3015 ದೇವಾಲಯಗಳನ್ನ ನಿರ್ಮಾಣ ಮಾಡ್ಯಾಳ. 3015 ದೇವಾಲಯಗಳನ್ನ ಮರು ನಿರ್ಮಾಣ ಮಾಡ್ಯಾಳ. ಇವತ್ತಿಗೆ ಕಾಶಿ ವಿಶ್ವನಾಥ ದೇವಾಲಯವನ್ನ ನಾವು ನೀವು ನೋಡ್ಬೇಕಾಗಿತ್ತದ್ರ ಕಾರಣೀಕರ್ತ ಯಾರಪ್ಪ ಅಂತಂದ್ರ ಆ ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್. ಬರ್ಬೇಕು ಹಿಂಗ್ ವಿಷಯ ಏನಿದ್ರು ಗೊತ್ತ ವ್ಯವಹಾರ. ಆಕಿ 3015 ದೇವಾಲಯಗಳ ಕಟ್ಟ್ಯ. ಮತ್ತ ನೀನು ಹೆಣ್ಮಗಳಲ್ಲಿ ಅವ ನೀ ಎಷ್ಟು ಗುಡಿ ಕಟ್ಟಿದಿ? ಅಲ್ಲ ನೀ ಎಷ್ಟು ಗುಡಿ ಕಟ್ಟಿರಿ? ಯಾ ದೇವಿಗೆ ಬೇಕಂತ ಬೂದಿ
ಮತ್ ಹಂಗೆ ಆಗ್ತದ ಅವ್ರು ಇಟ್ಟತನ ಯಾಕೆ ಸುಮ್ ಕೂತಾರಪ್ಪ ಅಂತಂದ್ರ ನಾ ಹೋದ ಪಳೆದೊಳಗೆ ಹೇಳಿನಿ. ಹೌದ್ ಹೇಳ್ಯಾರ. ಅವ್ರಿಗೆ ಹೋಲಿಕೆ ಮಾಡು ತಾಕತ್ ನಮ್ಮಲ್ಲಿ ಇಲ್ಲ. ಯಾಕ್ರಿ ಹಿರಿಯರ್? ಅವರ ಬೇರೆ ನಾವ ಬೇರೆ. ಹೌದಪ್ಪ ಹೌದಾ. ನಮಗ ಪಿಚ್ಗಣ್ ನಮ್ಮ ಕಣ್ಣನ ಪಿಚ್ ನಮಗ್ ಸ್ವಚ್ಛ ಆಗೋಲು. ಚೆನ್ನಮ್ಮಂತನ ರಾಯಣತನ ಹೊಕ್ಕಿವ್ ನಾವು. ಮಾತಾಡುದೇನ್ ನಾವು ಕಿಶೆದಾಗ 10 ರೂಪಾಯಿ ಇರಂಗಿಲ್ಲ. ಸುಟ್ಟಿನ ಮಕ್ಕಳ್ರಿ ನೀನು ಅಂತೀವ್ ನಾವು. ಏನ್ ಮಾಡುದದ? ಏನು ಮಾಡುದದ? ರಾಯಣತನ ಚೆನ್ನಮ್ಮತನ ಹೋಗಿ ಏನು ಮಾಡುದದ? ನಾವು ಎಲ್ಲಿದೇವಿ? ನಮ್ಮ ಯೋಗ್ಯತೆ ಏನದ? ಹೌದಾ? ನಾವು ಮಾಡಿರುವಂತ ಕಾರ್ಯ ಏನೇನದ? ಏನ್ ಕೆಲಸ ನಡೆದ ಅಷ್ಟೇ. ನೀವೆಲ್ಲ ಕೇಳಿರಿ. ಸುಮಿತ್ರಾಬಾಯಿ ಮಾತಾಡಿದ್ರು ಆಗಾಳೆ. ಏನತ್ರಿ? ಏನೇ ಮಾತಾಡಿದ್ರು ಅಪ್ಪನ ವಿಷಯ ಮಾತಾಡಂತಿಲ್ಲ. ಅವನು ಹೆಚ್ಚು ಮಾಡಿ ಮಾತಾಡಕತ್ತ, ಹೆಚ್ಚು ಮಾಡಿ ಮಂಗಳಾರತಿ ಮಾಡಾಕತ್ತ. ನಾ ಏನಂದಿದ್ಯಾರಿ? ಬರೀ ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತಳಗ ತಂದಿದ್ದೆ ಕರೆ ಅದು. ಅಲ್ಲ, ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತೆಳಗ ಅಂದ ಕೂಡಲೇ ಅಟ್ಟು ಬಾಳ ಎಲ್ಲೆಲ್ಲೂ ಮೈ ತುಂಬಾ ಹರ್ಕೋತೀವ. ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತೆಳಗ ಅನ್ನೋ ಸುಳ್ಳು ಐತೇನು? ಯಾಕ್ರಿ ಹಿರಿಯರ್? ನಾ ಹೋದ ಪಡೆದೋಗಿ ಹೇಳಿ ನನ್ನ ವಿಷಯ ಎಲ್ಲಿಗೆ ಹಚ್ಕೋತ ಅಲ್ಲಿಗೆ ಹಚ್ಕೋ. ಸಿಟ್ಟು ಬರಂಗಿಲ್ಲ. ನನಗ ತಾಯಿ ಅದಕ್ಕಿ ಹೆಣ್ತಿ, ತಾಯಿ ಅದಕ್ಕಿನೂ ಹೆಣ್ಣೆ, ಹೆಣ್ತಿ ಅದಕ್ಕಿನೂ ಹೆಣ್ಣೆ, ಮಗಳದಕ್ಕಿನೂ ಹೆಣ್ಣೆ. ಬಾಳ ಶಾಣೆ ಅದ ಮಗಳತ್ತೇಕೆಂದ್ ಎಲ್ಲರ ಇಡಂಗ ಐತೇನು? ಇಲ್ಲ. ಇಡುವಂತ ಜಾಗದಾಗಿಡು. ನಾ ಗಂಡ್ಮಗ ಅದೀನಿ. ಇನ್ನೋ ಮಾತು ಹೇಳ ಕೇಳಿರಿ ನೀವೆಲ್ಲ. ಹೆಣ್ಣು ಮಾಯತ್ತ, ಗಂಡ ನಾಯ ನೋಡಪ್ಪ. ಕೇಳಿರಿ ನೀವು ಇಲ್ಲಿ ಹಿರಿಯರ? ಹ್ಞೂ ಹೌದವಾ. ಮುಗುಳಾಳ ಸುಮಿತ್ರ, ನಿನ್ನ ತಂದೆ ಹೆಸರು ಏನ? ಬಾಯಿ ಎತ್ತಿ ಇವ್ರ ಹಿರಿಯರ್ ಕೇಳಿದ್ರಂದ್ರ ಎಲ್ಲಪ್ಪ ಹೇಳ್ತೀವೋ ನಾ ಎತ್ ಹೇಳ್ತೀವೋ? ಯಾಕ್ರಿ ಹಿರಿಯರ? ಅಲ್ಲೇ ಐತದು ಚಿಮಣದ ಬಡ್ಡೆಗೆ ಇರ್ತದ ಕತ್ತಲ. ನನ್ನ ತಾಯಿ ಬಾಳ ಶಾಣ್ಯಕ್ಕೆ, ನನಗ ನಮ್ಮ ಅಪ್ಪಗ ಶಾಣ್ಯಕ್ಕೆ ಅಲ್ಲ. ಯಾಕ್ರಿ ಹಿರಿಯರ? ನಮ್ಮವ್ವ ನನಗ್ ಶಾಣ್ಯಕ್ಕರೆ, ನಮ್ಮ ಅಪ್ಪಗ ಶಾಣ್ಯಕ್ಕೆಲ್ಲ. ನಮ್ಮ ಅಪ್ಪನ ಕೈಯಾಗ ನಾಯಿನೇ ಹಾಕಿ. ನನ್ನ ಹೇಳ್ತಿ ನನ್ನ ಮಕ್ಕಳಿಗೆ ಶಾಣ್ಯಕ್ಕಿರ್ಬೇಕು, ನನ್ನ ಕೈಯಾಗ ನಾಯಿನೇ. ಹಿಂಗ ಬೆಳೆಸ ವಿಷಯ ಇದಕ್ಕಂತಾರಪ್ಪ ಮಾತ. ಮತ್ತೆ ಇನ್ನೊಂದು ವಿಷಯ ಮಾತಾಡಿದ್ರು ಸುಮಿತ್ರಾಬಾಯಿ. ಬರೀ ಹಿಟ್ನಾಗೆ ಜಿಗಾಗೆ ಇದ್ರಿ ನೀವು. ಬಹಳ ಸುಧಾರಿಸ್ತೇವ. ನಿಮ್ ಊರಿಗೆ ಹಾಡ್ಕಿಗೆ ಬಂದಿದ್ದೆ ಗುರುಲಿಂಗ್ ಮಾಸ್ತರ್ ಜೋಡಿ. ನಾನು ಗುರುಲಿಂಗ್ ಮಾಸ್ತರ್ ಜೋಡಿ ನಿಮ್ ಊರಿಗೆ 20 ವರ್ಷದ ಹಿಂದೆ ಹಾಡ್ಕಿಗೆ ಬಂದಿದ್ದೆ. ಏನಾಯ್ತ್ರಿ ಅವಾಗ ಹೋದಾಗ? ನೀನ ಅಂಗನವಾಡಿಗೆ ಹೊಕ್ಕಿದ್ದಿಲ್ಲ ಅವಾಗ. ಕರೆ ಸತ್ಯವಾಗಿ ಹೇಳು, ಅಂಗನವಾಡಿಗೆ ಹೊಕ್ಕಿದ್ದಿಲ್ಲ ಅವಾಗ. ಮತ್ತೇನಂತಾಳ, ಇಂಥವ್ರನ್ನ ಸಾಧುಗಳನ್ನ ಬಾಳ ಮಂದಿ ನೋಡಿನಿ. ಬರೇ ನೋಡ್ಕೊತಾನೆ ಅಡ್ಡಾಡುದು ಏನು ಜಗತ್ತ ತುಂಬಾ. ಅಲ್ಲ, ಅವ್ರನ್ನ ಯಾಕೆ ನೋಡ್ತೀನಿ ನೀನು? ರಾತ್ರಿ ಚೋದು ನೀ ಯಾಕೆ ರಾತ್ರಿ ಚೋದು? ಅವ್ರು ಮಾಡೋ ದಂಡ ನೀ ಯಾಕೆ ನೋಡಕ್ ಹೋಗ್ತಿದ್ದೆ? ಅವ್ರು ಏನ್ ಯಾಕೆ ಮಾಡೋಲ್ರಿ? ಯಾಕೆ ಹಿರಿಯರ? ಅಲ್ಲ, ನಿನಗೇನದ? ನೀ ಡೊಳ್ಳಿನ ಪಾಳ ಹಾಡಾಕಿ. ನಾ ಹೋದ ಪಡೆದೊಳಗೆ ಹೇಳಿ ನಿನ್ನ ಬಾಯಿಲೆ ಭಾಷೆ ಒಳ್ಳೇದು ಬರ್ಲಿ ಬಾಯಿ ಅತ್ತ ಪೈಲನೆ ಪಾಳ್ಯದಾಗ ಹೇಳಿನಿಲ್ರಿ ನಾನು. ನೀ ಹಿಂಗ ಬಾಯಿ ಬಿಡುತ್ತೆ ಅಂದ್ ಕೂನಿ ಅಂದ ನನಗ. ನಾ ಒಳ್ಳೆಯವ್ರು ಇದ್ದೆ ಅಂದ್ರೆ ಹಿರಿಯರ, ನನ್ನ ಬಾಯಿಲೆ ಭಾಷೆ ಒಳ್ಳೆವ್ ಬರ್ತಾವ. ಅಂಡಾ ಕರಿ ತಿಂದ ಅವಂಗ ಶೇಂಗಾದ ಹೊಳಿಗೆ ಡರಿಕಿ ಬರ್ತಾವನ್ರಿ? ಅಲ್ಲೇನ್ ಬರ್ತಾವ. ಮತ್ತೆ ನೀ ಒಳ್ಳೆಕಿದ್ದೆ ಅಂದ್ರೆ ನಿನ್ನ ಬಾಯಿಲೆ ಒಳ್ಳೆ ಸಾಧು ಚೋದು ಇದ್ಯಾಕೆ ನೀ ಮಾತಾಡ್ತಿ? ಅವ್ರು ಸಾಧೋರಾಗ್ಲಿ ಚೋದೋರಾಗ್ಲಿ ಊಟ ಬಿ ಕಳ್ಕೊಂಡ್ ತೆಲಿಗೆ ಸುತ್ಕೊಂಡ್ ತಿರ್ಗಾಡ್ಲಿ, ನಿನಗಾಗುದ ಏನದ? ಅಲ್ಲ, ನಿನಗೇನಾಗುದ? ಅವ್ರ ಲಡ್ಡು ಮುತ್ತಂಗತ್ತೆ ಹಂಗೆ ತಿರ್ಗಾಡೋಲ್ರಿಕ್ವಾ. ಅಲ್ಲಿ ನಿನಗಾಗುದೇನದ? ಅವ್ರೇನ್ ನನಗ ಅರಿವಿಗೆ ತಂದು ಕುಡಿಸ್ಬಾರ? ಸುಮಿತ್ರಾಬಾಯಿ ನಿನಗ ಅಂದಾರ? ಫೋನ್ ಹಚ್ಚಾರ ಅವರು? ಇಲ್ಲ. ಮತ್ತಿಲ್ಲ. ಮತ್ ನೀ ಯಾಕೆ ಅವ್ರ ಹೆಸರು ಮ್ಯಾಗ ಹಾಡ್ಕಿ ಮಾಡೋದು? ಸುಮ್ಮ ಇಲ್ಲಿ ಯೂಟ್ಯೂಬ್ದಾಗ ಸುಮಿತ್ರಾಬಾಯಿ ಹರ್ನಾಳಿ ಮ್ಯಾಳಿಗೆ ಭಾರಿ ಮಾತಾಡಿಲ್ಲು ಅಂದ್ರ ಹವಾ ಮಾಡ್ಕೊಳಕಿ. ಅವರು ಯೂಟ್ಯೂಬ್ದವ್ರು ಅವರು ಖತರ್ನಾಕಿ. ಮುಗುಳ್ಯಾಳ ಸುಮಿತ್ರನ ಬೆಂಕಿ ಸಂಭಾಷಣೆ ಬಿಟ್ಬಿಡ್ತಾರ. ಈಕೆ ಸ್ಟೈಲ್ ಮ್ಯಾಗ ಪೋಸ್ ಕೊಡಾಕಿ ಹಿಂಗ ರಜನಿಕಾಂತ್. ಕರೆಕ್ಟ್ ಹೇಳಿದ್ರು ಕಾಕಾನಿ. ಒಮ್ಮದಿ ಮಾರ್ಸಿದ ನಮ್ಮ ಮಾರ್ಗದಾಗ, ಮಾಳಿಂಗ್ ನನ್ನ ಮಾರ್ಗದಾಗ ಇದು ಮ್ಯಾಳ. ಒಟ್ಟು ಘಟಾಳಿ, ಒಟ್ಟ ಒಂದು ಆಧಾರ ಇರಂಗಿಲ್ಲ. ಏನ್ರ ಮಾತಾಡ್ತೀಯ? ನಾ ಹೋದ ಪಾಳ್ಯದೊಳಗೆ ಏನಂದಿನ್ರಿ, ಹರನಾಳ ಮ್ಯಾಳಪ್ಪ ಅಂತಂದ್ರ ಲಿಂಗಾಯತ್ ಖಾನಾವಳಿ ಊಟ ಇದ್ದಂಗ ಪರಿಶುದ್ಧವಾದಂತ ಊಟ. ತಂಟ್ ಮ್ಯಾಳ ಅಲ್ಲ, ಪಾಜಿಲ್ ನಾವು ಮಾತಾಡೋರಲ್ಲ ತಂದಿನಿಲ್ರಿ. ಅದಕ್ಕೇನಂದ್ರು ಸುಮಿತ್ರಾಬಾಯಿ, ಏನಂತಾರಿ? ಸಾವ್ಜಿ ಖಾನಾವಳಿ ಊಟ ಇದ್ದಂಗತ್ತ, ಕಿರಾಣಿ ಅಂಗಡಿ ಇದ್ದಂಗತ್ತ. ನೀ ಕಿರಾಣಿಯರ ಅಂಗಡಿಯರ ಆಗು, ದಾಬಾರ ಆಗು, ನೀ ಬೇಕರಿಯರ ಆಗು, ನಿನ್ ಜೋಡಿ ಹುಡ್ಡ ಐತಿ ನಮ್ಮದು. ನಮ್ಮದು ಅಟ್ಟೆ ಹೇಳಿವ್ ನಾವು. ಅದೇನ ಅಂತಾರ ನೋಡು, ನೆರ್ಮನೆಕಿನ ಕೊಳ್ಳನ ಬಂಗಾರ ನೋಡಿ ಇದ್ರ ಮನೆ ಕುರ್ಲ್ ಹಾಕೊಂಡ್ ಸತ್ತಿಳ ಹಂಗ. ನಿನ್ನ ಜೋಡಿ ನಮ್ದು ಹುಡ್ಡೇ ಇಲ್ಲ, ಹುಡ್ಡಿಲ್ಲಪ್ಪ. ನಮ್ಮ ಮ್ಯಾಳ ಖಾನಾವಳಿ ಲಿಂಗಾಯತ ಬಸವೇಶ್ವರ ಖಾನಾವಳಿ, ಸಿದ್ದಾರೂಢ ಖಾನಾವಳಿ, ಗೇರಿ ಸಿದ್ದೇಶ್ವರ ಖಾನಾವಳಿ ನಮ್ಮ ಮ್ಯಾಳ. ನಿನ್ನ ಮ್ಯಾಳ ಸುಮಾರತ್ ನಾವು ಅಂದಿಲ್ಲ ಅನ್ನೋದು ಇಲ್ಲ. ಗೊತ್ತದ? ಶುದ್ಧ ಶಾಕಾರಿ
ಒರಿಜಿನಲ್ ಕಾಯಿಪಲ್ಲೆ ಸಿಗುವಂತ ಮ್ಯಾಳ ನಮ್ದು ಹರ್ನಾಳ್ ಮ್ಯಾಳ. ನಿನಗತ್ತೆ ಇಟ್ಟು ಚಿಕನ್ ಇಟ್ಟು ಯಾಚ ಕುಡ್ಸವ್ರ ಅಲ್ಲಿ ಅವ್ವ. ನಾವು ಚಿಕನ್ ಇಟ್ಟೇ ಇರ್ತೈತಿ, ನಿಂದ ಯಾಚ್ ಇಟ್ಟು ಕುಡಿರ್ತದ. ಏನ್ ಮಾಡ್ದ ಕನ್ಯಾಕುಮಾರಿಗೆ ಹೋಲ್ ನೋಡ್ರಿ ಇದನ್ನ ಎಲ್ಲಾ ಬಿಟ್ಕೊಂಡ್ ಅಲ್ಲಿ ವಿವೇಕಾನಂದ ತಪಾಕೂತಾನ ಅಲ್ಲಿ ಹೋಗ್ಯ. ಯಾವಾಗ್ರಿ ಆ ವಿವೇಕಾನಂದನೇ ಹುಚ್ಚಾಗಿ ಹೋದ. ನಮ್ ಮಕ್ಕೊಂದಿದ್ದೀರಿ ಸರ. ಅಲ್ಲಿ ಕನ್ಯಾಕುಮಾರಿ ದೇವಿ ಕನ್ಯಾಗಿ ಉಳಲತ್ತ, ಒಟ್ಟ ಮದುವೆ ಆಗಿಲ್ಲತ್ತ ದೇವಿ, ಅದಕ್ಕಾಗಿ ಕನ್ಯಾಕುಮಾರಿ ಅಂದ್ರತ್ತ. ಹೌದವ, ದೇವಿ ಒಂದತ್ತವಳು ಕನ್ಯಾಕುಮಾರಿ ಆಗ್ಯಾಳ. ಶ್ರೀಕೃಷ್ಣ ಪರಮಾತ್ಮ 16,000 ಮಂದಿ ಆಗ್ಯಾನ, ಮತ್ತೆ 16,000 ಕನ್ಯಾ. ನೀವು ಹಂಗಾರ ಕೂಡಿಸ್ರಿ ಅಯ್ಯಪ್ಪ ತಂದು, ಅವಾಗಾರ ಚಲೋ ಮಾತಾಡ್ತಾಳೆ ಅಂಬಲ್ಲ. ಅಲ್ರಿ ಸುಮಿತ್ರಾಬಾಯಿ ಹಿಂಗ್ಯಾಕ್ ಮಾತಾಡಕತ್ತೀರಿ? ವಿಷಯ ಅರ್ಜುನ ಸೀರೆ ಉಟ್ಟಾನ. ಯಾಕೆ ಸೀರೆ ಉಟ್ಟಾನ ಕೇಳು ಹೇಳ್ತಾ. ಭೀಮ ಸೀರೆ ಉಟ್ಟಾನ. ಭೀಮ ಸೀರೆ ಉಡ್ಲಿಕ್ಕಪ್ಪ ಅಂತಂದ್ರ ದ್ರೌಪದಿ ಮಾನಹರಣ ಅಕ್ಕಿತ್ತಿಲ್ ಕೀಚಕನ ಕೈಯಾಗ ಅಕ್ಕಿತ್ತಿಲು. ಹೌದಾ? ಹೆಣ್ಮಕ್ಳ ಮಾನ ಮರ್ಯಾದೆ ಉಳ್ಸಾಕ ಅವ್ರು ಸೀರೆ ಉಟ್ಟು ಕೂಡ್ಲೆ ಮತ್ತ ಅವ್ರ ಯಾಕೆ ಸೀರೆ ಉಟ್ರು, ಇವ್ರ ಯಾಕೆ ಸೀರೆ ಉಟ್ರು? ಅಲ್ಲ, ಮ್ಯಾಗಿನ ಆಕಾರ ಬದಲಾಯ್ತಪ್ಪ ಅಂತಂದ್ರ ಒಳಗಿನ ಶರೀರ ಬದಲಾಕದಂತಿ. ನೀನು ಇಲ್ಲ ಬಿಡು. ಈ ಸದ್ದ ಜೀಪ್ ಗಾಡಿ ಹೊಸ, ನೀವು ಹೊಸ ಸೈಕಲ್ ಮೋಟರ್ ತಂತೀರಿ ಕುಂಬಾರಿ ಅವ್ರು, ಬೇಡ ಒಂದ್ ಕ್ರೋಸರ್ ಹೊಸ ತರ್ತೀರಿ. ಹೌದಾ? ಆ ಕ್ರೋಸರ್ ಒಂದ್ ಸೈಕಲ್ ಮೋಟರ್ ಹೊಸ ತಂದ್ರಿಪ್ಪ ಅಂತಂದ್ರ ಅವಕ್ ಜಂಪರ್ ಕಣ ಅರಿಬಿ ಏರಿಸ್ಕೊಂಡ್ ಪೂಜೆ ಮಾಡ್ತೀರಿಲ್ರಿ? ಹೌದು. ಮತ್ತ ಸೀರಿ ಕುಬಸ ಜಂಪರ್ ಕಣ ಏರ್ಸಿ ಪೂಜೆ ಮಾಡ್ತೀನಿ ಅನ್ಕೂಲೆ ಸೈಕಲ್ ಮೋಟ್ರಿನ ಹೆಣ್ಣು ಆಗ್ತದ ಅನ್ನೋದು. ಯಾಕ್ರಿ ಹಿರಿಯರ? ಎಲಿ ಅಡಿಕೆ ಏರ್ಸ್ಕೊಂಡ್ ಜಂಪರ್ ಕಣ ಇಟ್ಟು ಪೂಜೆ ಮಾಡ್ತಿರಿಲ್ಲ ಸೈಕಲ್ ಮೋಟ್ರಕ್? ಮಾಡ್ತಾರ. ಮತ್ ಸೈಕಲ್ ಮೋಟ್ರಕ್ ಜಂಪರ್ ಕಣ ಇಟ್ಕೊಲಿ, ಅದು ಹೆಣ್ಣು ಸೈಕಲ್ ಮೋಟ್ರ್ ಅನ್ನೋದು. ಅದಕ್ಕ ಇದು ದೋತ್ರ ಗಂಡು ಸೈಕಲ್ ಮೋಟ್ರನು ನಿನ್ನ ಕೈಯಾಗ ಸಿಕ್ಕ ಮಾಳಪ್ಪ ಬೀರಪ್ಪ ಹುಚ್ಚಾಗ್ಯಾವ. ಅಲ್ಲಿ ವಿಷಯ ನನ್ನ ಕಡೆ ತಪ್ಪಾಗಿತ್ತಪ್ಪ ಅಂತಂದ್ರೆ ಕೂಡಿದ ಸಭದಾಗ ನಿನಗ ಕೂಡೆ ಕ್ಷಮ ಕೇಳ್ತನ. ನಾ ಏನ್ರ ತಪ್ಪು ಮಾತಾಡಿದ್ಯಾ, ನಿನಗ ಅಸಲೀಲ ಮಾತಾಡಿದ್ಯಾ ಅಂದ್ರ, ನಿನಗೇನ್ರ ನಿನಗ್ ಟಿಂಗಲ್ ಮಾತಾಡಿದ್ಯಾ ಅಂದ್ರ ಹೋದ ಪಡೆದವಾಗ ನಾ ಏನಂದಿನಿ, ನೀ 2 ತಾಳಿನ ಪಾರ್ಗಳು ತಗೊಂಡು ಕುಣಿದಾಡಿ ಹಾಡಕತ್ತಿ. ಹೌದಾ? ನಿನಗ ಸುಮಾರು ಅಂದಿಲ್ಲ. ರೊಕ್ಕಕ್ಕೋಸ್ಕರ ಹಾಡಕತ್ತೀರಿ ಅಂದ್ರೆ ನನಗ ರೊಕ್ಕಕ್ಕೋಸ್ಕರ ಹಾಡಕತ್ತೀರಿ. ಎಲ್ಲಾರು ರೊಕ್ಕಕ್ಕೋಸ್ಕರ ಹಾಡ್ತೇವಿ. ಎಲ್ಲಾರು ರೊಕ್ಕಕ್ಕೋಸ್ಕರ ಹಾಡೋದು. ಹಿಂದಕಿನ ಹಿರಿಯರ್ಗತ್ತೆ ಕಟ್ಟಿಗೆ ಡೋಳು ತಗೊಂಡು ಹಿರಿಯರು ಒಂದೊಂದು ಕೊಬ್ಬರಿ ಹೊಳಕಿಗೆ ಹಾಡ್ಯಾವ್ರು. ಯಾಕ್ರಿ ಹಿರಿಯರ? ಕುಂಬಾರಿ ಅವರು ನಮಗೂ ಫೋನ್ ಹಚ್ಚಾರ, ನಿಮಗೂ ಫೋನ್ ಹಚ್ಚಾರ. 20,000 ಇಲ್ಲರ ಬರಂಗಿಲ್ಲ ನಾವು ಅಂದೇವಿ. ಇಲ್ಲಿ ಬಂದ್ಕೇನ್ ಕುಂಬಾರ ದೈವಪ್ಪ ಅಂತ ಅಣ್ಣನ ಬಳಗ, ನಾನು ಸಂಗೊಳ್ಳಿ ಅಣ್ಣನ ಬಳಗ ಅತ್ ಹವಾ ಹೊಡಿತೇವೆ. ಯಾಕ ಇದ್ದಾಟ್ರು ಆಯರ್ ಹಾಕಲಿ ಅಂತ. ಮತ್ತ ನೀವೇನ್ ಹೇಳ್ತೀರಿ? ಅಲ್ಲಿ ಮಾತು ಹೇಳಿದ್ದು ಅಪ್ಪಂದು ಬಾಳ್ ಕಮ್ಮ ಮತ್ತ ಅಪ್ಪದೇರ್ ಆಯರ್ ಹಾಕ್ಯಾರಲ್ಲ, ಅವಕನ್ಯಾಕ ತಗೊಂಡಿ? ರೊಕ್ಕರ ಅಪ್ಪಂದು ಬೇಕ್ರಿ. ಬೋರ್ಡ್ ನೋಡ್ರಿ, ಮಾಳಿಂಗೇಶ್ವರ ಡೊಳ್ಳಿನ ಸಂಘ ಮುಗಳಾಳ. ಆ ಮಾಳಿಂಗೇಶ್ವರ ಡೊಳ್ಳಿನ ಸಂಘ ಮಾಳಿಂಗೇಶ್ವರ ಅವ ಅಪ್ಪ ಏನ ಅವ ಅಲ್ಲ, ರೊಕ್ಕ ಬರಾಕ ಅಪ್ಪ ಬೇಕ್ರಿ. ಇವ್ರು ಹೆಂಗಪ್ಪ ಅಂತಂದ್ರ ಒಳಗ್ ಸಾರ್ಸಾಕತ್ತಾರ ಗಾಡಿ, ಒಳಗಿಂದ ಆದ ಬಳಕ ನಿಚ್ಚುಣಿಕಿ ತಗೊಂಡ್ ಹೊರಗೆ ಬರೋರು. ಹಿಂಗಾಗ್ಬಾರ್ದ. ಯಾಕ ಬಾ ಯಾವಾಗ ಸಾರ್ಸಾಕತ್ತಿ ಅಂದ ಬಳಕ ಒಳಗ ಆದ ಬಳಕ ಹೊರಗೆ ಬರೋರು. ಅಲ್ಲ ನೀವು ಹೇಳ್ತೀರಿ ಅಂದ ಬಳಕ ಹಂಗ ಇರ್ರಿ. ಮತ್ ನನಗಂತಾಳ ನೀವು ಸಾಧುನು ಅಲ್ಲ, ನಾ ಸಾಧುವತ್ ಯಾರಿಗ ಹೇಳಿನೇನ್ರಿ ಬಂದ್ ಕೂಡಲೇ? ಇಲ್ಲ. ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವ್ರ ಈ ಕುತ್ತಂತ ಹಿರಿಯರ ಆಶೀರ್ವಾದ, ಗೇರಿಸಿದ್ದೇಶ್ವರ ಮುತ್ತನ ಆಶೀರ್ವಾದದಿಂದ ನನ್ನ ಭಗವಂತ ಎಷ್ಟು ನಾ ಬುದ್ಧಿ ಕೊಟ್ಟಾನಲ್ಲ ಅಷ್ಟು ಮಾತಾಡ್ತೀನಿ. ಶ್ರಾವಣದಾಗ ಗುರುನಾಥ್ ಬುದ್ಧಿ ಕೊಟ್ಟಾಟ ಪ್ರವಚನ ಪುರಾಣ ಹೇಳಕ್ ಹೋಗ್ತೀನ. ನಾ ಪುರಾಣ ಹೇಳ್ತೀನಿ ಅಂದ ಕೂಡಲೇ ನಾ ಸಾಧು ಅದೀನಿ ಅಂತ ಹೇಳಿನಿ ನಿನಗ. ರಾತ್ಕ ಥೋದು ಇಲ್ಲ, ನಾ ಹಿಂಗದೀನಿ, ನಾ ಸಾಧು ಆಗಿನಿ, ನಾ ಮನಿ ಮಠ ಎಲ್ಲಾ ಬಿಟ್ಟಿನಿ ಅಂತ ನಿನಗೆ ಯಾರು ಹೇಳ್ಯಾರ? ಏನ್ ಹೇಳ್ಯವ? ನಾ ಏನ್ರ ಅಂದ್ರ ಹೆಣ್ಮಗಳಿಗೆ ಏನ್ರ ಅಂದ ನೋಡು, ಅವ್ವಣ ಮಾಸ್ತಾರ ಯೂಟ್ಯೂಬ್ ಅದ ಹೊಕ್ಕದತ್ ಬಿಟ್ಟಿನಿ. ಅದೇನೋ ಅಂತಾರ ನೋಡು, ಏನ್ರಿ ಅದು? ಸಣ್ಣ ಮಕ್ಕಳು ಮನ್ಯಾಗ ಸಾಲಿಗೆ ಹೋಗ್ಲಿಕ್ಕಪ್ಪ ಅಂತಂದ್ರ ಏನ್ ಮಾಡ್ತಾರ? ತಂದೆ ಅದವ ಗುಂಡ್ಗಲ್ ತೊಂದ್ ಬೆನ್ ಹತ್ತಾನ, ಸಾಲಿಗೆ ಹೋಗಿಲ್ಲ ಮಗನ ಇಂದ ತೇಳಿ. ತಾಯಿ ಇದ್ದಕ್ಕೆ ಬಿಡಿಸ್ಕೋತಾಳ. ಹೌದು. ಯಾಕೆ ಬಿಡಿಸ್ಕೋತಾಳ್ರಿ? ಮಗ ಸಾಲಿಗೆ ಹೋಗ್ಲಿಕ್ಕಂದ್ರ ಏನಾತು, ಇವತ್ ನನ್ನ ಕೈಯ ಕೆಲಸ ಮಾಡ್ಯದ, ಇವತ್ ಹೋಗ್ಲಿಕ್ಕಂದ್ರ ಏನಾತು, ನಾಳಿಗೆ ಹೋಗ್ತದ ಬಿಡ್ರಿ ಅಂತ ತಾಯಿ ಇದ್ದಕ್ಕೆ ಬಿಡಿಸ್ಕೋತಾಳ. ಹಂಗ ಯೂಟ್ಯೂಬ್ ಅದತ್ತ ತಾಯಿ ಉಳಿಸ್ಕೊಂಡಾಳ, ನೀ ನನ್ನ ಕೈಯಾಗ ಉಳಿದಿ ಅಟ್ಟಿ.
ಇಲ್ಲಿಕ್ಕ ನಿನ್ನ ಪೂಜೆ ಗಡ್ತಿದ್ದೆ ನಾನು ಏನ್ ಮಾಡೋದದ ಯಾಕಂದ್ರೆ ಏನಾರ ಅಂತೀಯ ಕುಂಬಾರಿ ಅಮೋಕ್ಷದ ಮಟ್ ಮನಿ ಮತ್ ಹಿಂಗ್ರಿ ಪ್ಲೇಟ್ ಚೇಂಜ್ ಮಾಡವ್ರಿ ಮಾಡೋದು ಸಹಜ ಕುಂಬಾರಪ್ಪ ಅಂತ ಅಮೋಕ್ಷದ ಮಟ್ ಮನಿ ಒಟ್ಟು ಜನನು ಅವ್ರದೇ ಮಾತಾಡೋರು ಅವ್ರೇ ಮತ್ ಏನೇನ್ರ ಅಂದಕ್ಕೆಂದ ಮತ್ ಯೂಟ್ಯೂಬ್ಗೆ ಬಿಟ್ಟಾರತ್ತೆ ಮತ್ ಹಿಂಗ ಶುರು ಮಾಡಾಕ್ರಿ ಸುಮಿತ್ರಾ ಬಾಯಿ ಸಾಕಷ್ಟು ಜಾಗದಾಗಲ್ಲಿ ತಾಯಿ ಹಡದಾಳ ಗಂಡಿನ ಒಪ್ತೀನಿ ನಾನು ಅಪ್ಪನ ಸಂಸ್ಕಾರ ಇಲ್ಲದೆ ಭೂಮಿ ಮ್ಯಾಗ ಯಾವ ತಾಯಿ ಹಡದಾಳ ಒಬ್ಬನ ಹೆಸರು ಹೇಳ ನಾನು ಯಾಕ್ರಿ ಸಾಲಿ ನಾವು ಕಲ್ತೇವಿ ನೀವು ಕಲ್ತೀರಿ ಮತ್ತ ತಾಯಿ ಹಡದಾಳಪ್ಪ ಅಂತಂದ್ರ ಸಾಲಿ ಒಳಗಿನ ಅಪ್ಪನ ಹೆಸರು ಹಚ್ತಾರೋ ಅವನ ಹೆಸರು ಹಚ್ತಾರೋ ಮತ್ತೇನ್ ಅವೇನ್ ಹೋಗ್ಯಾಳ ಪರವಾಸಕ್ಕ ಕಡಿ ಅಲ್ಲ ನಾ ಅಂತೀನಿ ಸಮರ್ಥ ರಾಮದಾಸ ಛತ್ರಪತಿ ಶಿವಾಜಿ ಮಹಾರಾಜನ ಸಂಸ್ಥಾನದೊಳಗ ರಾಯಗಢ ಸಂಸ್ಥಾನದೊಳಗ ಕ್ಷಣಕ್ಕೂ ಶಿವಾಜಿ ಮಹಾರಾಜನ ಬೆನ್ನಿಂದಿದ್ದ ಸಮರ್ಥ ರಾಮದಾಸನ ಮದುವೆ ನಡೆದಿತ್ತು ಕೈಯಾಗ ಕಂಕಣ ಹಣಿಮ್ಯಾಗ ಬಾಸಿಂಗ ಕೈಯಾಗ ಕಂಕಣ ಮೈ ತುಂಬ ಅರಿಶಿನಾಚಾರ ಹೌದು ಏನಾಯ್ತಪ್ಪ ಮುಂದ ಹೆಂಡತಿ ಬಂದು ಬಗಲ ಕೂತಾಳ ಸಮರ್ಥ ರಾಮದಾಸ ಮದುವೆ ಆಗಾಕ ಕೂತಿದ್ದ ತಾಳಿ ಕಟ್ಟಿದ್ದ ಅಂದ್ರ ಮದುವೆ ಮುಗಿದು ಹೊಕ್ಕಿತ್ತು ನಿಮ್ಮ ಮದುವೆಯಾಗ ಮಂತ್ರ ಓದ್ತಾ ನೋಡ್ರಿ ಬಡ್ಜಿ ಸ್ವಾಮಿ ಅವ ಅನ್ನತ್ತ ಶುಭ ಮುಹೂರ್ತೆ ಸಾವಧಾನ್ ಅಂದ ರಾಮದಾಸ್ ಕಣ್ಣತ್ತ ಓ ಗುರುಗೋಳ ಹಿಂಗಂದ್ರಿ ಏನ್ರಿ ಅಂದವ ಹೇಳ್ತೀನಿ ತಿಳ್ಕೊಳ್ಳೋ ಶಕ್ತಿ ಐತೇನು ರಾಮದಾಸ್ ಅಂದ ಹೌದಪ್ಪ ಹೌದಾ ಹೇಳಪ್ಪ ತಿಳ್ಕೊತೀನಿ ಅಂದ ಶುಭ ಮುಹೂರ್ತೆ ಸಾವಧಾನ ಅಂದ್ರ ಏನಪ್ಪಾ ಅಂತಂದ್ರ ಒಳ್ಳೆ ಮುಹೂರ್ತದ ಈಗೆ ಪಾರಾಗಮಿದ್ರು ಪಾರಾಗು ಇಲ್ಲಿಕ್ಕಂದ್ರ ಮಗನ ಅಕ್ಕಿ ಕಾಳು ಬೀಳ್ತಾವ್ ಅಕ್ಕಿ ಹಂಗಿ ಅಕ್ಕಿ ನೀನು ಅಂದ ರಾಮದಾಸ ತಿಳ್ಕೊಂಡ ಹಣಿ ಮ್ಯಾಗಿನ ಬಾಸಿಂಗ ಕೈಯೊಳಗಿನ ಕಂಕಣ ಹರಿದು ಒಗದು ಯಕಾಡಿ ಮುಖ ಮಾಡಿ ಕುಳಿತಿದ್ದ ಅಕಾಡಿ ಎದ್ದು ಹೊಡೆಯೋದ ದಾಸಬೋಧ ಅನ್ನುವಂತ ಗ್ರಂಥ ಬರದ ಜಗತ್ತದಾಗ ಶರಣಾಗಿ ಮರದ ಏನಾಗಿತ್ತು ತಾಯಿ ಏನಾದ್ಲು ಹೇಳು ರಾಮದಾಸರ ಹೆಣ್ತಿನ ಬಿಟ್ಟು ಜಗತ್ತದಾಗ ಶರಣಾದ ರಾಮದಾಸನ ಜೋಡಿ ಬಗಲ ಕೂತಿಲ್ಲಲ್ಲ ಹೆಣ್ತಿ ಏನಾದ್ಲು ಬೇಕಲ್ಲ ಇಂತಾದ್ ಬಿಡುದಿಲ್ಲ ಇಂತಾದ್ ಹೇಳುದಿಲ್ಲ ಸಾಧು ಆದ್ರಿ ಚೋದು ಆದ್ರಿ ನೀವು ಕ್ಯಾಮಿ ಹಂಗೆ ಹಾಕ್ತಿರಿ ಮತ್ ನಮಗ ಅನುಭವ ಸುದ್ದಿ ಹೇಳಕ್ರಿ ಯಾನ್ ಹೇಳ್ತಿ ಬಾಯಿ ಏನಿಲ್ಲ ಸುಮ್ಮ ನಿನ್ನ ಜನ ಯಾಕ ನಿನ್ನ ಭಾರಿ 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 ಅನ್ನಕತ್ತಾರಂದ್ರ ಯಾಕ್ರಿ ಒಂದಕ್ಕೆ 4 ಬಂಡೋಲ್ ಮಾತಾಡ್ತಿ ಇದು ಸತ್ಯ ನನಗ ಚಲೋರನ್ನು ಸುಮಾರನ್ನು ಅವ್ರು ಹೇಳುದ ನಾ ಹೇಳಾಕತ್ತೀನಿ ಒಂದಕ್ಕೆ 4 ಬಂಡೋಲ್ ಮಾಡ್ತಿ ಸಿಟ್ಟಿಗೇರಿ ಮಾತಾಡ್ತಿದಿ ಏ ಸುಮಿತ್ರ ಹೆಂಗ್ಯಾ ಕರೋಳ್ಯಾಕೋ ದಣಿಗೇರಿ ಹಿಡಿಸಿ ಮಂದಿ ಕುಂದ್ರಸ್ತಾಳೆ ಯಾನ್ರ ಅಂದ್ ಬಗಲಾನ ಮ್ಯಾಳಿಗತ್ ಕರೆಸ್ತಾರ ನಿಂದು ಒಂದು ಗಾಳಿ ಒಂದು ಚೀಲ ಕಡಲ್ಯಾಗ 2 ಸೊಲಿಗೆ ಹಳ್ಳು ಕೂಡಿಸ್ರಿ ಸೊಲ್ಲಾಪುರ ಬಾಜಿಯರ್ ಕೊಯ್ದ್ರಪ್ಪ ಅಂತಂದ್ರ ಕಡಲಿ ಕಿಮ್ಮತ್ತಿಗೆ ಹಳ್ಳು ಮಾರ್ತಾವೆ ಯಾಕ್ರಿ ಮಾರ್ತಾವ ಕಡಲ್ಯಾನ ಹಳ್ಳು ಕುಲ್ಲಾ ತಗದೇವ್ ಅಂದ್ರ ಪುಕ್ಷಟ್ಟೆ ತಗೊಳುದಿಲ್ಲ ಹಳ್ಳಿ ಯಾರು ಹಂಗ ನಿನ್ನ ಬಂಡಲ್ ಮಾತಿಗೆ ನಿನ್ನ ಕಡ್ಲ್ಯಾನ ಹಳ್ಳು ಮಾರಾಕತ್ತದ ಹಡಿ ಎಲ್ತಾನ ಮಾರ್ಲಿ ನನಗಾಗುದೇನ ಹಂಗ ಜಗತ್ತದೊಳಗೆ ಸಾಕಷ್ಟು ಶರಣರು ಸಂತರು ಮಹಾತ್ಮರು 12,000 ಕಲ್ಯಾಣ ಪಟ್ಟಣದಾಗ 12,000 ವೇಶ್ಯರಿಗೆ ಲಿಂಗ ಕಟ್ಟಿ ಪನ್ಯಾಂಗಣಿಯರನ್ನ ಒಯ್ದು ಪುಣ್ಯಾಂಗಣಿಯರನ್ನ ಮಾಡದ ವಿಶ್ವಗುರು ಬಸವಣ್ಣ ಮಾಡದಿಲ್ರಿ ನಿಮ್ಗೆಲ್ಲ ಕೂನದ ಏನ್ ಮಾಡಿದ 12,000 ವೇಶ್ಯರನ್ನ ಕೊಳ್ಳಾಗ ಲಿಂಗ ಕಟ್ಟಿ ವೇಷತನ ಬಿಡಿಸಿ ಕೊಳ್ಳಾಗ ಲಿಂಗ ಕಟ್ಟಿ ಬಸವಣ್ಣ ಪನ್ಯಾಂಗಣಿಯರನ್ನ ಒಯ್ದು ಪುಣ್ಯಾಂಗಣಿಯರನ್ನ ಮಾಡದ ಇದು ಬಸವಣ್ಣ ಗಣಮಾಗಂತೀಯೋ ಹೆಣ್ಮಾಗಂತೀಯೋ ಹೇಳ್ತಾರ ಮುಂದಿನ ಸಂಧಿಗೆ ಬಂದವರು ಸುಧರಾಸನಿಲ್ಲು ಬಸವಣ್ಣ 8 ಮಂದಿಗೆ ಲಿಂಗ ಕಟ್ಟಿ 8 ಮಂದಿ ಧರ್ಮದ ಜಾಗೃತಿಯನ್ನು ಮಾಡ್ಯಾನ ಹೇಳು ಜಗತ್ತದೊಳಗ ಅಂತ ಒಂದು ಧರ್ಮ ಜಾಗೃತಿ ಯಾವ ಹೆಣ್ಣು ಮಾಡ್ಯಾಳ ಹೇಳು ಬಿಡು ಈ ಸದ್ ನೀವು ಡೊಳ್ಳಿಂಪದ ಹಾಡ್ತೀರಿ ನಾವು ಈಚ ಕಡೆ ನಮ್ಮ ಮೇಡಮ್ ಡೊಳ್ಳಿಂಪದ ಹಾಡ್ತಾಳ ಸುಮಿತ್ರ ಬಾಯಿ ನೀನು ಹಾಡ್ತೀರಿ ಇತ್ತಿತ್ತಲಾಗ 10-15 ವರ್ಷದಿಂದ ಈ ಕಡೆ ಮತ್ತ 10-15 ವರ್ಷದಿಂದ ಆ ಕಡೆಯಲ್ಲಿದ್ರೆ ಯವ್ವ ಗುಳ್ಳಾಗೋಳೆ ಯಾಕ್ರಿ ಡೊಳ್ಳು ಒಡ್ಡಿ ತಂದು ಬಿಗದವ್ರ ಗಣ ಮಕ್ಳು ಡೊಳ್ಳು ಬಾರಿಸೋರ್ ಗಣ ಮಕ್ಳು ಬೀರ್ದವ್ರ ಗುಡಿ ಪೂಜೆ ಮಾಡೋರ್ ಗಣ ಮಕ್ಳು ಗುಡಿ ಪೂಜೆ ಮಾಡೋರ್ ಗಣ ಮಕ್ಳು ನೀವೆಲ್ಲಿದ್ರವ ಈಗ ಬಂದ್ರೆ ಲಾಭಿಗಾಗಿ ದೈ ಕುಣಿತಿರವ ಮುಸಲ್ರಿದವ್ರು ಕುಣಿದಾರ ಗೊತ್ತಿ ಅಂದ್ಕೂಲಿ ಬಾಳ ಸಿಟ್ಟು ಬರ್ತದ ಯಾಕ ತಪ್ಪೇನದನು ನಾ ಸುಮಾರು ಹೇಳಕತ್ತೀನಿ ನಾನು ಬೈದ್ ಹೇಳ್ದವ್ರು ಬುದ್ಧಿ ಹೇಳಿದ್ರತ್ತ ನಕ್ಕಿ ಹೇಳ್ದವ್ರು ನಕಲಿ ಹೇಳಿದ್ರತ್ತ ಇನ್ನಿಟ್ಟು ಕುಣಿ ಅಂತೀನಿ ನನಗಾಗೋದೇ ಅನ್ನೋದು
ಯಾಕ್ರಿ ನಾ ಹಿಂಗ ಮಾತಾಡವ ಸುಮಾರತ್ತಿಲ್ಲ, ನಿನಗ್ ಸುಮಾರತ್ತಿಲ್ಲ. ಕೂಗ ಹೊಡೆದವ್ರು ನಿನಗ್ ಭಾರಿ ಅತ್ ಕೂಗ ಹೊಡಿತಾರ ಅಂತ ತಿಳ್ಕೋಬ್ಯಾಡ. ಕೂಗ ಹೊಡೆದ್ ಹೋಗವ್ರು ಏನು ಮರ ಇನ್ನ ಸುಧಾರಿಸಿಲ್ಲಕ್ಕಿ ಅಂತಾರ ಅವ್ರೇ ಅಂತಾರ. ಹಂಗ ತಿಳಿದು ಕುಣಿ. ನಿನಗ್ ಬೇದ್ರ ಎರಡು ಮ್ಯಾಗ ಬಂದ್ ಕುಡಿಯಪ್ಪ ಅಂತಂದ್ರ ನಿನಗ್ ಮೇದ್ರ ನನಗ್ ಬೇಸದನು ಇಲ್ಲ. ಅಲ್ಲಿ ನಿನಗ ನಾ ತಂಗಿಯನ್ನ ಕತ್ತೀನಿ ಅಂದ್ರೆ ನಿನಗ್ ಬೇದ್ರ ನನಗ್ ಲಾಭದೇನೂ ಇಲ್ಲ. ವಿಷಯದೊಳಗ ಲಾಭ. ವಿಷಯಕ್ಕೆ ವಿಷಯ ಬಡದಾಡ್ಸಕತ್ತಿಯಪ್ಪ ಅಂತಂದ್ರ ವಿಷಯಕ್ಕೆ ವಿಷಯ ಬಡದಾಡ್ಸಕತ್ತಿಯಪ್ಪ ಅಂತಂದ್ರ ಹಂಗ ಬಡದಾಡ್ಸಿ ಯಾನ್ ಬಡದಾಡ್ಸ ತಗೊಳಮ್ರಿ. ಹಾ ಹಂಗದ. ಯಾಕಂತ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಅಂತ ಹಾಡಿದ್ರೆ ಹೋಗಿ ಇನ್ನೊಂದು ಜಾನಪದ ಅಂತಾರ. ಒಳ್ಳೇದ್ ಹೇಳಿದ್ರೆ ಕೇಳೋರಿಲ್ಲ. ಕಲ್ಲಪ್ಪಣ್ಣ ಚತುರ್ಭುಜ ಆ ಮಹಾನುಭಾವಿಗಳು ಈ ಹರನಾಳ ಸಂಘ ಜಗತ್ತದಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂತ ಒಳ್ಳೆ ಕಲಾವಂತರಾಗಲಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು 21 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡುವಂತಹ ಕಾರ್ಯದಲ್ಲಿ ಅಮೋಘ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧ ಜಗದ್ಗುರು ರೇವಣ ಸಿದ್ಧ ಮುತ್ಯ ಮಾಳಿಂಗರಾಯ ಗುರು ಬೀರ್ದೇವರ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೊಟ್ಟಿರುವಂತಹ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಇನ್ನ ಒಂದೇ ಒಂದು ವಿಷಯ ಹೇಳಿಕೆ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಪುಣ್ಯಾತ್ಮರೇ. ಏನ್ರಿಪ್ಪ ಲಾಸ್ಟ್ ಮಾತಾ? ಹಾಲು ಮತ್ತಕ್ಕ ಅಮೋಘ ಸಿದ್ಧ ಮಾಳಿಂಗರಾಯ ಎರಡು ಕಣ್ಣತ್ತು ಸುಮಿತ್ರಬಾಯಿ ಹೇಳ ಅದಕ್ಕೆ ನಂದು ಕಬಲ್ ಅದ. ಒಟ್ಟಾಲ್ಗಳಂಗಿಲ್ಲ. ದೇವರಲ್ಲಿ ಭೇದ ಮಾಡುವಂತ ವಿಷಯನೇ ಇಂದು ಹೊಂಟಿಲ್ರಿಪ್ಪ, ಹೊಂಡಂಗಿಲ್ಲ. ಎರಡು ಕಲಾವಂತರಲ್ಲಿ ಬಂದಿಲ್ಲ ಮಾತ. ಸುಮಿತ್ರಾಬಾಯಿ ಮಾತಿಗೆ ನಾ ಟಾರ್ಗೆಟ್ ಮಾಡಿ ಮಾತಾಡ್ತಾನು, ನನ್ನ ಮಾತಿಗೆ ಅವ್ರು ಟಾರ್ಗೆಟ್ ಮಾಡಿ ಮಾತಾಡ್ತಾರ. ಸುಮಿತ್ರ ಮ್ಯಾಗ ದುಶ್ಮನ ನಾ ಇಲ್ಲ, ನನ್ನ ಮ್ಯಾಗ ದುಶ್ಮನ ಅವರು ತಪ್ಪಿಲ್ಲ. ಇಲ್ಲಪ್ಪ. ಮಾಳಿಂಗರಾಯಿಗೂ ಇಬ್ರು ಹೆಂಡ್ರು, ಲಕ್ಷ್ಮೀದೇವಿ ಶರಣಮ್ಮ ತಾಯಿ, ಅಮೋಘ ಸಿದ್ಧಗ ಪದ್ಮಾವತಿ ಹೆಣ್ತಿ. ಹೌದಿಲ್ಲ? ಮತ್ತ ಹೆಣ್ಮಕ್ಳು ಹೆಚ್ಚಿ ಆರ ತೆಕ್ಕೆಂದು ಬಾಯಿ ಹೇಳಕತ್ತಾಳ. ಮಾತು ಮೀರಿದ ಸಲುವಾಗಿ ಮಾಳಿಂಗರಾಯ ಇಬ್ರು ಹೆಂಡ್ರನ್ನು ಬಿಟ್ಟ. ಅಮೋಘ ಸಿದ್ಧನ ಹೆಂಡತಿ ಪದ್ಮಾವತಿ ಮಾತು ಮೀರಿದ ಸಲುವಾಗಿ ಇನ್ನರ ಇಲಿತನ ಅರಿವು ಹಿಡಿದು ಬದುಕಿಲ್ಲ. ಇನ್ನರ ಅರಿವು ಹಿಡಿದು ಬದುಕತ್ತ ಅರಿವಿನ ಮನಿ ಕಟ್ಟಿ ಅರಿಕೇರಿಯಾಗ ಊರಾಗ ಪದ್ಮಾವತಿ ಇಟ್ಟು ಗುಡ್ಡದ ಮ್ಯಾಗ ಮುದುಕ ಅಮೋಘ ಮುತ್ಯ ಕೂತಾರ. ಮತ್ ಇಬ್ರು ಮಾತ್ಯಾಕ ಮೀರಿದ್ರ ಬಾಯಿ ಶಾಣ್ಯಾರಲ್ಲ ನೀವು ಹೆಣ್ಮಕ್ಳು ಶಾಣ್ಯಾರಲ್ಲ. ಮತ್ ನಾ ಮೊಳಕಾಲ್ ತೆಳಗ್ ಹೆಣ್ಣಿನ ಬುದ್ಧಿ ಅನ್ಕೂಲ ಬಾಳ ಸಿಟ್ಟು ಬರ್ತದ. ಮೊಳಕಾಲ್ ತೆಳಗಲ್ಲವ ತಲಿ ಮ್ಯಾಗ ನಿಮ್ ಬುದ್ಧಿ. ಮತ್ ಯಾಕೆ ಎಲ್ಲಿ ಹೋಯ್ತು ಇವ್ರ ಬುದ್ಧಿ? ಮೊಳಕಾಲ್ ತೆಳಗ ಅನ್ಕೂಲ ಮತ್ ಸಿಟ್ಟು ಬರ್ತದ್ರಿ. ಸರ ಮಾಳಿಂಗರಾಯಿಗ ಪರಮಾತ್ಮ ಮುಂಡಾ ಸುತ್ತನ ಮತ್ತೆ ಮಾಳಿಂಗರಾಯಿಗ ಇಬ್ರು ಹೆಂಡ್ರಿ ಇಲ್ಲೋ. ಮಾಳಿಂಗರಾಯ ದುಡ್ಕೊಂಡ ಮಾಳಿಂಗರಾಯ ಗಣಮಗ ಕೈಲಾಸದಿಂದ ಪರಮಾತ್ಮ ಬಂದ್ ಮಾಳಿಂಗರಾಯಿಗ ಮುಂಡಾಸ್ ಕೊಟ್ಟ. ಮಾಳಿಂಗರಾಯಿಗ ಹೆಂಡ್ರಿ ಇಬ್ರು. ಮತ್ ಅವ್ರ ಇಬ್ರು ಹೆಂಡ್ರಿಗೆ ಒಂದ್ ಜಂಪರ್ ಕಣ್ಣಾರ ಕೊಡ್ಬೇಕಾಗಿತ್ತಲ್ಲ ಬಾಯಿ. ಯಾಕೆ ಕೊಟ್ಟಿಲ್ಲ ಇದನ್ನ ಹೇಳುದಿಲ್ಲ, ಇಂಥವೆಲ್ಲ ಹೇಳುದಿಲ್ಲ. ಒಟ್ಟದ್ ಏನು ನನ್ನ ಮಾತು ಕೇಳಿ ಏನೋ ಕ್ಯಾವಿ ಅಂಗಿಯವ್ರ ಕಣ ಹಿಂಗ್ ಮಾಡ್ತಾಳೋ, ಒಂಥರ ಅಂಗಿ ಹರ್ಕೊಂಡಂಗೆ ಮಾಡ್ತಾಳ. ನಾನ ಹುಚ್ಚಾಗಿನ ಒಟ್ಟ ಇರ್ಲಿ ಬಾಯಿ ಏನೇ ಮಾತಾಡ್ಕರೆ. ಸುಮಿತ್ರ ಬಾಯಿ ನನ್ನ ವಿಚಾರ ಹಿಂಗದ, ನಿನ್ನ ಅಸಹ್ಯ ಮಾಡ್ಬೇಕು ಅನ್ನುವಂತ ಭಾವ ನಂದು ಹೊಟ್ಟೆ ಇಲ್ಲ. ಇಲ್ರಿಪ್ಪ, ನಾ ಮಾತಾಡೋ ಸ್ಟೈಲ್ ಹಿಂಗೆ, ನಿನ್ನ ಟಿಂಗಲ್ ಮಾಡುವಂತ ವ್ಯವಹಾರ ನನ್ನಲ್ಲಿಲ್ಲ. ಗುರ್ಲಿಂಗ್ ಮಾಸ್ತರ್ ನೋಡಿ ಸಾಕಷ್ಟು ವಿಷಯ ಸಾಕಷ್ಟು ಸರಿ ಕೂಡಿದಿ. ಮತ್ತ ಇನ್ನ 6 ಸರಿ ಕಾರ್ಯಕ್ರಮ ಗುರ್ಲಿಂಗ್ ಮಾಸ್ತರ್ ನೋಡಿ ಫೋನ್ಯಾಗ ಹೇಳತ್ತ. ನಾ ಏನ್ ಹೇಳಿನಿ, ನಾ ಹುಟ್ಟದಾಗ ನೀ ಇನ್ನ ಹುಟ್ಟಿಲ್ಲ. 81 ನನ್ನ ಡೇಟ್ ಆಫ್ ಬರ್ತ್, 44 ನನ್ನ ವಯಸ್ಸಿ ಸದ್ದ. ಹೌದಿಲ್ಲ? ಮತ್ತ ನಿಮ್ ಊರಿಗೆ ಹಾಡ್ಕಿಗೆ ಬಂದಾಗ ನೀ ಏನೂ ಇದ್ದಿದ್ದಿಲ್ಲ. ಈಗ ನಾ 10-15 ವರ್ಷ ಆಗಿಲ್ಲ ನೀ ಹಾಡಾಕತ್ತಿ. ಮತ್ತ ಮುದುಕಗ ಸಡ್ ಬಡ್ದಂಗ ಆಕದ ನಾವು. ಅದಕ್ಕ ಅದೇನೋ ಅಂತಾರ ಮಲ್ಮಿ ಮುತ್ಯಾನ ಅಂತವ್ರು, ಹವಿನಾಳ ಚಂದ್ರ ಮುತ್ಯಾನ ಅಂತವ್ರು, ಜೇವ್ರ ಗೌಡ, ಕಪ್ನಿಂಬರಿಗೆ ಮಾಳಪ್ಪಣ್ಣ, ಕಂದಲಗಾಯಿ ಬೀರಪ್ಪಣ್ಣ ಅಂತವ್ರೆಲ್ಲ ಹುಚ್ಚಾಗಿ ಕೂಡಿರ್ತಕ್ಕಂತ ಹಿರಿಯರಿಗೆ ನಾವು ಬಾಳ ಸಣ್ಣವ್ರಪ್ಪ ಅಂತಾರ. ಮತ್ತ ಮಾನ್ಯ ಹುಟ್ಟಿ ನಿನ್ನ ಕಣ ತೆಗದೇವಿ, ತಲೆ ಮ್ಯಾಗಿನ ಮಾಸಾರಿಲ್ಲ. ನಾ ಬಾಳ ಮಂದಿನ ನೋಡಿನಿ. ಯಾನ್ ನೋಡುದ ಬಾಯಿ? ಅಲ್ಲಿ ಕೂತಿರುವಂತ ನೊಣ ಸಹಿತ ನೋ ಮಂದಿ ನೋಡ್ತದ. ಯಾನ್ ಮಾಡೋದು ನೋ ಮಂದಿ ನೋಡಿ. ಎಲ್ಲಿ ಕಾಕ ಗಪ್ಪಾರ್ಯಪ್ಪ ಇರ್ಲಿ ಶಾಂತಾರಿ. ಅದಕ್ಕೆ ದಯವಿಟ್ಟು ಗಪ್ಪಾರಿ ಹಿಂಗ್ಯಾಕ್ ಮಾಡತ್ತೀರಿ? ಇರ್ಲಿ ಹಾಡ್ತೇವೆ ಗಪ್ಪಾರಿ. ಯಾಕ ದಯವಿಟ್ಟು ನೀವು ದಾಂಧಲಿ ಮಾಡಿದ್ರಪ್ಪ ಅಂತ ಚಾಲು ಮಾಡ್ತೇವಿ. ಇರ್ಲಿ ಪುಣ್ಯಾತ್ಮರೇ, ಇಲ್ಲಿ ತನಾನು ನಾನು ಮಾತಾಡಿನಿ, ಸುಮಿತ್ರಾ ಬಾಯಿನೂ ಮಾತಾಡ್ಯಾಳ.
ನನ್ನ ಮಾತಿನಿಂದ ಕೂಡಿರ್ತಕ್ಕಂಥ ಹಿರಿಯರಿಗೆ, ಯಾವುದೇ ಮಾರಾಯಿಗಳಿಗೆ, ಪೂಜಾರಿಗಳಿಗೆ, ಎಲ್ಲಾ ಧರ್ಮದ ಎಲ್ಲಾ ಒಂದು ಅನುಭವಿಗಳಿಗೆ, ಹಿರಿಯರಿಗೆ, ಯಾಕಂದ್ರ ಪರಮ ಗೇಣಸಿದ್ದೇಶ್ವರನ ಪರಮ ಭಕ್ತರಿದ್ದೀರಿ ನೀವೆಲ್ಲ. ಹೌದಪ್ಪ ಹೌದು. ಆ ಗೇಣಸಿದ್ದೇಶ್ವರನ ಪರಮ ಭಕ್ತರಿದ್ದೀರಪ್ಪ ಅಂತಂದ್ರ ನಿಮ್ಮ ಪಾದ ನಮ್ಮಂತ ಕಲಾವಂತರ ತಲೆ ಮ್ಯಾಗಿರ್ಬೇಕು. ಯಾಕಂದ್ರ 4 ಊರ ಹಾಡಿ ಬಾಳ ಶಾಣ್ಯಾರಲ್ಲ ನಾವು. 4 ಊರ ಹಾಡಿ ಬಾಳ ತಿರುಗಾಡ್ತೇವಪ್ಪ ಅಂತಂದ್ರ ಈ ಮೈಕ್ ಮುಂದೆ ನಾವು ನಿಂತು ಮಾತಾಡ್ತೇವ, ದೊಡ್ಡ ಶಾಣ್ಯಾರಲ್ಲ ನಾವು. ನಿಮಗೆ ಎಲ್ಲರಿಗೂ ಕುಳಿ ಕೂನಿ ಅದ, ಅಮೋಕ್ಷದನು ಕುಳಿನೂ ಕೂನಿ ಅದ, ಮಾಳಿಂಗ್ರೇನ್ ಕುಳಿನೂ ನಿಮ್ ಕೂನಿ ಅದ. ಯಾವ್ಯಾವ ಕಲಾವಂತರು ಏನೇನು ಹೇಳ್ತಾರ ಕೇಳಾಕ್ ಕೂತಿರ ಹೊರತಾಗಿ ನಾವು ಶಾಣ್ಯಾರಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಅಡವ್ಯಾಗ ಹೋಗಿ ಬಸವರಾಜ ಆಕಳನ್ನು ಮೇಯ್ತದ, ಕುರಿ ಆಡನು ಮೇಯ್ತದ. ಹೌದು, ಮೇಯ್ತಾವಲ್ರ. ಆಕಳ ತಿಂದಂತ ಹುಲ್ಲ ಸಂಜೆ ಮಾಡಿ ಮಲ್ಕೊಂಡಾಗ ಮಲಕ್ಕೊರ್ದು ಆಕಳ ಅರಗಿಸ್ಕೋತದ. ಆದ್ರ ಕುರಿ ಹಂಗಲ್ಲ. ಏನ್ ಮಾಡ್ತಾರಿ? ಕುರಿ ಆಡ ಮಲಕ್ಕೊರ್ದು ಕುರಿ ಆಡ ಬೇಕಾದದನ್ನ ಅರಗಿಸ್ಕೋತದ, ಬ್ಯಾಡಾದ ಜಾಲಿ ಬೀಜ ಉಗುಳ್ತದ. ಹಂಗ ನನ್ನ ಮಾತಿನಲ್ಲಿ ತಪ್ಪಾದಂತ ಜಾಲಿ ಬೀಜ ಉಗುಳಿ ಸರಿಯಾದಂತ ಮಾತುಗಳನ್ನ ಅಟ್ಟೆ ನೀವು ತಗೋರಿ. ನಾ ಹೇಳಿರುವಂತದ್ದೆಲ್ಲ ಸತ್ಯ ಇಲ್ಲ. ನಾ ಹೇಳಿರುವಂತ ಮಾತಿನಿಂದ ಮುಗುಳ್ಯಾಳ ಸುಮಿತ್ರಾಬಾಯಿಗಿರಬಹುದು, ಸುಮಿತ್ರಾಬಾಯಿ ಮಾತ್ ಮ್ಯಾಲಿನಲ್ಲಿ ಬಂದಿರುವಂತ ಯಾವುದೇ ಸದಸ್ಯರಿಗಿರಬಹುದು, ಕೂಡಿರುವಂತ ಎಲ್ಲ ನನ್ನ ಅಣ್ಣ ತಮ್ಮರಿಗಿರಬಹುದು, ನನ್ನ ಮಾತ ಸರಿ ಅನಿಸಿದ್ವಪ್ಪ ಅಂತಂದ್ರೆ ಜಗತ್ತದೊಳಗೆ ಈ ಕಲಾವಂತರು ಧರ್ಮ ಜಾಗೃತಿಯನ್ನ ಮಾಡುವಂತ ಕಲಾವಂತರಾಗ್ಲತ್ತ ನಿಮ್ಮ ಹಸ್ತ ನನ್ನ ತಲೆ ಮ್ಯಾಗಿರ್ಲಿ. ನನ್ನ ಮಾತಿನಿಂದ ನಿಮಗೆ ನೋವು ಆಗುವಂತ ಮಾತುಗಳನ್ನ ಆಡಿದ್ಯಪ್ಪ ಅಂತಂದ್ರೆ ದಯವಿಟ್ಟು ನಮಗೆ ಕ್ಷಮಾ ನೀಡ್ರಿ ಅನ್ನುವಂತ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಹರನಾಳ ಸಂಘದ ವತಿಯಿಂದ ಎಲ್ಲಾ ಕೂಡಿರ್ತಕ್ಕಂತ ತಂದೆ ತಾಯಿಗಳಿಗೆ ನಮಸ್ಕಾರಗಳನ್ನ ಹೇಳಿ ನಾನು ಮಾತಿಗೂ ರಾಮನ ಕೊಡ್ತಾ ಇದ್ದೇನೆ. ಒಂದು 5 ನುಡಿ ಪದ್ಯವನ್ನ ಹಾಡಿ ಅನುಭವಿ ಕಲಾವಂತರಿಗೆ, ಹಿರಿ ಕಲಾವಂತರಿಗೆ, ಯಾಕಂದ್ರೆ ಸಣ್ಣವ್ರ ಅಂದೇವಪ್ಪ ಅಂತಂದ್ರೆ ಮತ್ ಜಗಳಕ್ಕೆ ಬರ್ತಾಳ. ಸಿದ್ದೇಶ್ವರ ಮುತ್ಯ ಅವ್ರೆ ಇಟ್ಟಂದ್ರೆ ಮುಗಿತಲ್ರಿ. ನಾ ಬಲ ಅಂದಾಗ ಜಗಳ ಬರ್ತದ, ನೀನೇ ಶಾಣೆ ಅಂದ್ರೆ ಜಗಳ ಇಲ್ಲ. ಸಿದ್ದೇಶ್ವರ ಮುತ್ಯನ ಗುರು ಮಲ್ಲಿಕಾರ್ಜುನ ಮುತ್ಯರೇ ಇವ್ರೆ ಅಂತ ಹಿರಿಯ ಕಲಾವಂತರಿ ಪಾಳೆ ಹೊಕ್ಕದ. ಅದಕ್ಕೆ ಅತಿಯಾಗಿ ಮಾತುಗಳನ್ನ ಆಡಲಾರೆ ಯಥಾ ಪ್ರಕಾರವಾಗಿ ಸತ್ಯ ಸುಂದರವಾಗಿರುವಂತಹ ಪದ್ಯವನ್ನು ಹಾಡಿ ಹಿರಿ ಕಲಾವಂತರ ಪಾಳೆ ಹೊಕ್ಕದ. ಕುಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಹರನಾಳ ಕಲಾವಂತರಿಂದ ನಮಸ್ಕಾರಗಳನ್ನ ಹೇಳಿ ಮಾತಿಗೆ ರಾಮನ ಕೊಡ್ತಾ ಇದ್ದೇನೆ.